ಪ್ರತಿ ವರ್ಷ ಎಂದಿನಂತೆ ಕದ್ರಿ ಹುಣ್ಣಿಮೆಗೆ ಕದ್ರಿಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರೆ ಇರುತ್ತೆ. ಅದೇ ರೀತಿ ಈ ವರ್ಷ 3ನೇ ತಾರೀಕು ಹುಣ್ಣಿಮೆ ಇರೋದು, ಆವತ್ತು ಗ್ರಹಣ ಇರೋದ್ರಿಂದ ಎರಡು ದಿವಸ ಮುಂಚಿತವಾಗಿ ಬ್ರಹ್ಮರಥೋತ್ಸವ ಮತ್ತು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಭಕ್ತಾದಿಗಳು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆದು ಅವ್ರ ಜೀವನ ಸುಖ ಸೌಕರ್ಯದಿಂದ ಇರಬೇಕು ಅಂತ ಪ್ರಾರ್ಥಿಸುತ್ತಾ, ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಎಲ್ಲಾ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಕೋರುತ್ತಾ, ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಈ ಒಂದು ನಮ್ಮ ತಾಲೂಕು ಸಮೃದ್ಧವಾಗ್ಲಿ ಅಂತ ಕೋರುತ್ತಾ ಎಲ್ಲಾ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರ ಒಂದು ಆಶೀರ್ವಾದ ಪಡಿಬೇಕೆಂದು ಕೋರುತ್ತಿದ್ದೇನೆ. ಈ ದೇವಸ್ಥಾನ ಈಗ ವಿಜಯನಗರ ಸಾಮ್ರಾಜ್ಯ ಕಾಲದ್ದು. ಅವಾಗ ಒಂದು ಪಾಳು ಬಿದ್ದಿತ್ತು ಈ ದೇವಸ್ಥಾನ. ಇಲ್ಲಿನ ಅರ್ಚಕರು ಬಿಂದು ಸ್ವಾಮಿ ಅಂತ ಅವರು ಈ ಒಂದು ದೇವಸ್ಥಾನವನ್ನು ಎಲ್ಲಾ ಒಂದು ಭಕ್ತಾದಿಗಳಿಂದ ಡೊನೇಟ್ ಮಾಡಿ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಪುಷ್ಕರಣಿಯನ್ನು ಮಾಡಲು ಎಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಾ ಭಕ್ತಾದಿಗಳು ಒಂದೊಂದು ಕೊಳ್ಳ ಇಸ್ಕೊಡ್ತಾ ಇದ್ದಾರೆ. 5,016 ರೂಪಾಯಿ ಈ ಒಂದು ಪುಷ್ಕರಣಿ ಎಸ್ಟಿಮೇಟ್ ಬಂದು 1 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಎಲ್ಲಾ ಭಕ್ತಾದಿಗಳು ಈ ಪುಷ್ಕರಣಿಗೆ ಸಹಾಯ ಮಾಡಬೇಕು ಅಂತ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದೀವಿ. ಅದೇ ರೀತಿ ಈ ದೇವಸ್ಥಾನಕ್ಕೆ ಅರ್ಚಕರು ತುಂಬಾ ಕಷ್ಟಪಟ್ಟು ಒಂದು ಅಭಿವೃದ್ಧಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಈ ಒಂದು ರಥೋತ್ಸವವು 26ನೇ ತಾರೀಕಿಂದ ಪೂಜೆಗಳು ನಡೀತಾ ಇದೆ. ಇವತ್ತು 1ನೇ ತಾರೀಕು ಬ್ರಹ್ಮರಥೋತ್ಸವ ಮತ್ತು ಜಾತ್ರೆ ಇದೆ. ನಾಳೆ ಕೊನೆಗೊಳ್ಳುತ್ತೆ ಈ ಜಾತ್ರೆ. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ನನ್ನ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣವರು ಬರಲಿದ್ದು ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ನಮ್ಮ ಕುರ್ಮಲೆ ಪಂಚಾಯತಿ ಕದಿಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವನ್ನು ಇವತ್ತಿನ ದಿವಸ ಏನು ಹಮ್ಮಿಕೊಂಡಿದ್ದಾರೆ. ಅದು ಗ್ರಹಣ ಇರೋದ್ರಿಂದ 3ನೇ ತಾರೀಕು ಇದ್ದದನ್ನ ಇವತ್ತೆಲ್ಲಾ ಕಡೆನೂ ಇವತ್ತಿನ ದಿವಸ ಪೂಜೆಗಳು ಹಾಗೆ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರ ಇದಕ್ಕೆ ರಥೋತ್ಸವವನ್ನು ಚಾಲನೆ ನೀಡಿದ್ದಾರೆ. ಅವ್ರಿಗೂ ಸಹ ಈ ತಾಲೂಕಿನ ಜನತೆಗೂ ಸಹ ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕೃಪೆ ಇರ್ಲಿ. ಬಂದ ಭಕ್ತಾದಿಗಳು ಅವ್ರಿಗೆ ದೇವರ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಇದೆ, ಪ್ರಸಾದ ತಿನ್ಬೇಕು. ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ಮ ಈ ಊರಿನ ಗ್ರಾಮಸ್ಥರು ಹಾಗೆ ನಮ್ಮ ಮಂಜಣ್ಣ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಸುಬ್ರಹ್ಮಣ್ಯ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಎಲ್ಲಾ ಮುಖಂಡರು ಹಾಗೆ ಈ ಗ್ರಾಮದ ಹಿರಿಯರು ಎಲ್ಲರೂ ಸಕಾಲಕ್ಕೆ ಈ ಜಾತ್ರೆಯನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವ್ರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಜಾತ್ರೆ ಅತ್ಯುತ್ತಮವಾಗಿ ಸಾಗಬೇಕು. ಹಾಗೆ ಜನರು ಬಂದು ದೇವರ ದರ್ಶನವನ್ನು ಪಡೆದು ಸುಗಮವಾಗಿ ಮನೆಯಲ್ಲಿ ಸೇರ್ಕೋಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಕಾದ್ರಿ ಅಂದ್ರೆ ಕದ್ರಿಪುರ ಶ್ರೀ ಕಮ್ಮದ ಲಕ್ಷ್ಮೀ ನರಸಿಂಹ ತುಂಬಾ ವಿಶೇಷತೆ ಇದೆ. ಈ ಒಂದು ಶ್ರೀ ಕಮ್ಮದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಸುಮಾರು ಶಿವಮೊಗ್ಗ, ಗುಲ್ಬರ್ಗ, ಬಿಜಾಪುರ, ತಮಿಳುನಾಡು, ಕರ್ನಾಟಕ, ಆಂಧ್ರ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಒಂದು ವಿಶೇಷತೆ ಇದೆ ಅಂತ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ಈ ದೇವಸ್ಥಾನ ಕದ್ರಿಪುರಕ್ಕೆ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ನಮ್ಮ ಈ ಜಾತ್ರೆ ಪ್ರಯುಕ್ತ ನಮ್ಮ ನಂದಗೋಕುಲ ಸೇವಾ ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮಗಳಿರ್ತವೆ ಹಾಗೂ ನಮ್ಮ ಗ್ರಾಮಸ್ಥರಿಂದ ಉತ್ತಮವಾದ ಸೇವೆ ನೀಡುತ್ತದೆ. ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರಮೇಶ್ ಅವರು ಸಹ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರುಗಳಾದಂತ ಸುಬ್ರಹ್ಮಣ್ಯ, ಮಂಜುನಾಥ್, ಸೋಮ ಮತ್ತು ಗ್ರಾಮದ ಹಿರಿಯರಾದಂತ ಕೆ ಎಂ ಸೋಮಶೇಖರ್ ಇನ್ನು ಹಲವು ಗ್ರಾಮಸ್ಥರು ಒಳ್ಳೆ ಉತ್ತಮವಾದ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಈ ಒಂದು ಗ್ರಾಮಕ್ಕೆ ಎಲ್ಲರೂ ಹೆಚ್ಚಿನದಾಗಿ ಬಂದು ಈ ದೇವರ ಆಶೀರ್ವಾದ ಪಡಬೇಕು ಅಂತ ತಮ್ಮಲ್ಲಿ ಮನವಿ.